ಕುಕ್ಕಿಂಗ್ ವಿತ್ ಕಾವೇರಿ ರಾವ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತು ಇದೇನೈತಪ್ಪ ಅಂದ್ರೆ ಮಹಾಶಿವರಾತ್ರಿ ಹಬ್ಬದ ವಿಶೇಷ ಅಡುಗೆ ಏನೇನು ಮಾಡ್ತೀವಿ ನಾವು ಅಂತ ತೋರ್ಸಕತ್ತೇನೆ ನೋಡಿರಿ. ಮತ್ತು ಶಿವನಿಗೆ ಏನು ಎಡೆ ಮಾಡ್ತೀವಿ, ನಾವೇನು ನೈವೇದ್ಯ ಮಾಡ್ತೀವಿ ಅದನ್ನೆಲ್ಲ ತೋರ್ಸಕತ್ತೀನಿ. ಮೊದಲು ಅಳ್ಳಿಟ್ಟು ಮಾಡಕತ್ತೀನಿ ನಾನು. ಅಳ್ಳಿಟ್ಟನ್ನು ಗೋಧಿ ಮತ್ತು ಕಡಲೆ ಎರಡನ್ನೂ ಹುರಿದು ಗಿರಣಿ ಒಳಗೆ ಹಾಕ್ಸಿದ್ದಿದ್ದು ಇಟ್ಟು ಅದನ್ನು ತಂದು ಸೋಸಿ ಬೆಲ್ಲ ಹಣ ಮಾಡಿ ಏಲಕ್ಕಿ ಅವನ್ನ ಹಾಕಿ ಅಳ್ಳಿಟ್ಟು ಮಾಡಕತ್ತೇನೆ ನೋಡ್ರಿ. ಮೊದಲ ಅಳ್ಳಿಟ್ಟು ಮಾಡಕತ್ತೀನಿ. ಇದು ಶಿವನಿಗೆ ನೈವೇದ್ಯಗೆ ಕಂಪಲ್ಸರಿ ಇರಬೇಕು. ನಮ್ಮ ಉತ್ತರ ಕರ್ನಾಟಕ ಸೈಡು ಭಾಳ ಸ್ಪೆಷಲಾಗಿ ಮಾಡ್ತಾರೆ. ಎಲ್ಲ ಹಣ್ಣುಗಳನ್ನು ಇಡ್ತೀವಿ ನಾವು. ಮತ್ತು ಅಳ್ಳಿಟ್ಟು ಅವಲಕ್ಕಿ ಹಿಂಗೆ ಗೆಣಸು ಇವನ್ನೆಲ್ಲ ಇಡ್ತೀವಿ ನಾವು. ತೋರಿಸ್ತೀನಿ ನನ್ನ ಕಡೆಗೆ ಎಂಡಿಗೆ. ಇದೇನಂತೆ ಅಳ್ಳಿಟ್ಟು ಮಾಡಕತ್ತೀನಿ ನೋಡಿರಿ. ಸ್ವಲ್ಪ ಬೆಲ್ಲ ಜಾಸ್ತಿ ಆದಷ್ಟು ಚಲೋ ಆಗ್ತೈತಿ ಇದು ಅಳ್ಳಿಟ್ಟು ಉಂಡೆ. ಇದನ್ನೇನೈತಪ್ಪ ಅಂದ್ರೆ ನಾವು ಬೆಳಗ್ಗೆ ಮಾಡೋಂಗಿಲ್ಲ, ಸಾಯಂಕಾಲನ ಮಾಡ್ತೀವಿ. ಎಳೆವತ್ತು ಕೋಳ್ತುಳಿ ಸಮಯದೊಳಗೆ ಲಿಂಗಕ್ಕೆ ಅಭಿಷೇಕ ಅದನ್ನೆಲ್ಲ ಮಾಡಿ ಮಾಡ್ತೀವಿ. ಇದು ಬರೀ ಈ ಲಾಗು ಅಡುಗೆ ಏನೇನು ಮಾಡಿದೆ ಅಂತ ತೋರಿಸ್ತೀನಿ ನಾನು ನೈವೇದ್ಯಕ್ಕೆ. ಮತ್ತು ಇನ್ನೊಂದು ವಿಡಿಯೋ ಒಳಗೆ ಪೂಜೆ ಅಭಿಷೇಕ ಹೇಗೆ ಮಾಡಿದ್ವಿ ನಾವು, ಶಿವನ ಪೂಜೆ ಹೇಗೆ ಮಾಡಿದ್ವಿ ಅಂತ ತೋರಿಸ್ತೀನಿ ನಾನು. ಈಗ ಮೊದಲ ಅಡುಗೆ ತೋರ್ಸಕತ್ತೀನಿ ನೋಡಿರಿ. ಕಲ್ಲು ಅವನ್ನೆಲ್ಲ ತೊಳ್ಕೊಂಡಿಲ್ಲ ಇದು ಮಾಡಿ ಮಡಿಲಿಂದ ಮತ್ತು ಅಡುಗೆ ಮಾಡಕತ್ತೇನೆ ಸಾಯಂಕಾಲ. ಅಳ್ಳಿಟ್ಟು ಮಾಡಿದ್ಮೇಲೆ ನೋಡಿ, ಅಳ್ಳಿಟ್ಟು ಮಾಡೋದು ಮುಗಿತು. ಅಳ್ಳಿಟ್ಟು ರೆಡಿ ಆದವು. ಈ ಕಡೆ ಏನು ಮಾಡಿದ್ವಿ, ಬೆಳಗ್ಗಿನ ಕಡಲೆಕಾಳು ನೆನೆ ಇಟ್ಟಿದ್ವಿ. ಕಡಲೆಕಾಳು ಪಲ್ಯ ಮಾಡ್ತೀವಿ ನಾವು. ಉಸುಳಿ ಅಂತ, ಕಡಲೆಕಾಳು ಉಸುಳಿ ಅಂತೀವಿ. ಅದನ್ನು ಪಲ್ಯನ ರೆಡಿ ಮಾಡ್ತೀವಿ. ಈ ಕಡೆ ಗೆಣಸನ್ನು ಕುದಿಸಿ ನೋಡಿರಿ ನಾನು. ಇವನ್ನ ಏನು ಮಾಡಬೇಕು, ಕಡಲೆಕಾಳನ್ನ ಕುದಿಯಕ್ಕೆ ಇಡಬೇಕು. ಈ ಕಡೆ ಇಲ್ಲಿ ಅವಲಕ್ಕಿಗೆ ಈರುಳ್ಳಿ ಹಚ್ಬೇಕಂತ ಅವನ್ನ ಇಟ್ಟೀನಿ. ನೋಡಿ ಸಿಪ್ಪಿ ತೆಗೆಯೋಣ. ಇವನ್ನ ಗೆಣಸು ಕುದ್ದಿರ್ತಾವಲ್ಲ ಇವನ್ನ ಸಿಪ್ಪಿ ಎಲ್ಲ ತೆಗೆದು ಇಡೋಣ. ಅಷ್ಟು ದಿನಸು ಭಾಳ ಇರ್ತಾವೆ ಅಂಥೇಳಿ ನಾನು ಸ್ವಲ್ಪ ಕುದಿಲಿಕ್ಕೆ ಇಟ್ಟಿದ್ದೆ ಗೆಣಸನ್ನ. ಗ್ಯಾಸು ಎಲ್ಲ ಸ್ವಿಚ್ ಮಾಡಿಟ್ಟೆ ಇವನ್ನೇನು ಮಾಡಿದ್ದೀನಿ, ಕಡಲೆಕಾಳು ನೆನೆ ಇಟ್ಟಿದ್ವನ್ನು ಕುದಿಯಕ್ಕೆ ಇಟ್ಟೀನಿ. ಈ ಕಡೆ ಒಗ್ಗರಣೆ ಕೂಡ ನಾವು ಕುದ್ದಾದ್ಮೇಲೆ ಇವೆಲ್ಲ ಅವಲಕ್ಕಿಗೆ ಒಗ್ಗರಣೆಗೆ ಹೆಚ್ಚಿಟ್ಟಿನಿ. ಒಂದು ಕಡೆ ಇದು ಕಡಲೆಕಾಯಿ ಪಾಲಕ ಎತ್ತಿಟ್ಟು ನಾನು ಬರೀ ಬೆಳ್ಳುಳ್ಳಿ ಅಷ್ಟು ಹಾಕಿದ್ರೆ ನಡೀತದೆ. ನಾನು ಈರುಳ್ಳಿನ ಟೇಸ್ಟ್ ಬರ್ತದೆ ಅಂತ ಹಾಕೀನಿ. ನೋಡಿರಿ, ಕಡಲೆಕಾಳು ಕುದ್ದಾದ್ಮೇಲೆ ಒಗ್ಗರಣೆ ಕೊಡಕತ್ತೀನಿ. ಅರಿಶಿಣ ಪುಡಿ ಹಾಕಿರಿ, ಮಸಾಲೆ ಪುಡಿ ಇದ್ರೆ ಮಸಾಲೆನ ಹಾಕಿರಿ. ನಾನು ಮಸಾಲೆ ಭಾಳ ಇದಾಗಲ್ಲ ಅಂಥೇಳಿ
ಬ್ಯಾಡ ಅಂಥೇಳಿ ಬರೀ ಅರಿಶಿನ ಪುಡಿ ಅಷ್ಟು ಹಾಕಿನಿ. ನೋಡಿ ಎಲ್ಲ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಎಲ್ಲ ಉಪ್ಪು ಹಾಕಿ ಕೈ ಆಡಿಸ್ಬೇಕು. ಆಮೇಲೆ ಇನ್ನೂ ಸ್ವಲ್ಪ ಉಪ್ಪು ಕರಗಲಿ ಅಂತೇಳಿ ನೀರು ಹಾಕಬೇಕು. ಕುದ್ದಾದ್ಮೇಲೆ ಗುರಾಳ್ ಪುಡಿ ಹಾಕಿ ಕೈ ಆಡಿಸಿ ಮತ್ತೊಂದು ಕುದಿ ಬಿಟ್ಬಿಟ್ರೆ ಕಡಲೆಕಾಳು ಉಸ್ಲಿ ಪಲ್ಯ ರೆಡಿ ಆಯ್ತು. ಮತ್ತು ಈ ಕಡೆ ಏನು ಮಾಡಾಕತ್ತೀನಿ, ಅವಲಕ್ಕಿಗೆ ಒಗ್ಗರಣೆ ಕೊಡಾಕತ್ತೀನಿ ನೋಡ್ರಿ. ಎಣ್ಣೆ ಹಾಕಿ ನೋಡ್ರಿ ಇಲ್ಲಿ ಕುದಿಯಾಕತ್ತೈತಿ ಕಡಲೆಕಾಳು ಪಲ್ಯ. ಕಡಲೆಕಾಯಿ ಉಸ್ಲಿ ಪಲ್ಯನೂ ಅಂತಾರೆ ನೋಡಿ. ಸಾಸಿವೆ ಜೀರಿಗೆ ನೋಡಿರಿ, ಸಾಸಿವೆ ಹಾಕಿ ಜೀರಿಗೆ ಹಾಕಿನಿ, ಕರಿಬೇವು ಹಾಕಿ ಈರುಳ್ಳಿ ಮೆಣಸಿನ್ಕಾಯಿ ಹೆಚ್ಚಿಕೊಂಡು ಹಾಕಿ, ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಶೇಂಗದ ಕಾಳು ಹಾಕಿ ಕೈ ಆಡಿಸ್ಬೇಕು. ಕೈ ಆಡಿಸಿದಾದ್ಮೇಲೆ ಸರಿಯಾಗಿ ಕೈ ಆಡಿಸ್ಬೇಕು. ಎಣ್ಣೆ ಎಲ್ಲ ಸ್ವಲ್ಪ ಎಣ್ಣೆ ಫ್ರೈ ಆಗುವಂಗೆ. ಒಂದೊಂದು ಕಡೆ ಚುರುಮರಿ ಕಲಿಸ್ತಾರೆ, ಒಂದೊಂದು ಕಡೆ ಅವಲಕ್ಕಿ ಕಲಿಸ್ತಾರೆ. ನಾವು ಅವಲಕ್ಕಿನ ಕಲಿಸ್ತೀವಿ ಯಾವಾಗಲೂ ಮಹಾಶಿವರಾತ್ರಿ ದಿನ. ಅರಿಶಿನ ಪುಡಿ ಮಸಾಲೆ ಪುಡಿ ಹಾಕಿ ಕೈ ಆಡಿಸ್ಬೇಕು. ಇಲ್ಲೇನೈತಿ ಟೊಮೊಟೊ ಹಾಕಿ ಮತ್ತು ಹೆಚ್ಚು ಟೊಮೊಟೊ ಹಾಕಿ ಕೈ ಆಡಿಸ್ರಿ. ಅದಕ್ಕೆ ಎಷ್ಟು ಬೇಕೋ ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೋಡಿ. ಒಂದು ಉಪ್ಪು ಕರಗಲಿ ಅಂತೇಳಿ ಒಂದು ನೀರು ಹಾಕೀನಿ. ನೀರು ಹಾಕಿ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಕೈ ಆಡಿಸಿ ತೆಗೆದಿಡ್ಬೇಕು. ಹುಳಿ ರೆಡಿ ಆಗತ್ತೆ ಈಗ ಅವಲಕ್ಕಿಗೆ. ಇಲ್ಲೇನೈತಿ ಈ ಕಡಲೆಕಾಯಿ ಉಸ್ಲಿ ಪಲ್ಯ ರೆಡಿ ಆಗೈತಿ. ಅದನ್ನ ಒಂದು ಪಾತ್ರೆ ತಗೊಳ್ಳೋಣ. ನೋಡಿರಿ ಪಲ್ಯ ರೆಡಿ ಆಯ್ತು. ಈ ಕಡೆ ಇದನ್ನು ಅವಲಕ್ಕಿ ಹುಳಿನೂ ರೆಡಿ ಆಯ್ತು. ಕುದಿಯಾಕತ್ತೈತೆ ನೋಡ್ರಿ. ಇಲ್ಲೇ ನೋಡ್ರಿ ಎಲ್ಲವೂ ಮಾಡಿದ್ದನ್ನು ತೋರ್ಸಕತ್ತಾನೆ. ಹುಳಿ ಆಗೈತೆ. ಇಲ್ಲಿ ಅವಲಕ್ಕಿ ಇಟ್ಟಿನಿ ತೋರಿಸಿ ಕಲಸೋದಷ್ಟ. ಈ ಕಡೆ ಉಂಡೆ, ಗೆಣಸು, ಕಡಲೆಕಾಳು ಉಸ್ಲಿ ಪಲ್ಯ ಎಲ್ಲ ರೆಡಿ ಆಯ್ತು. ಈಗ ರೆಡಿ ಮಾಡೋಣ ನೋಡಿ. ಇಷ್ಟು ನಾವು ಮಹಾಶಿವರಾತ್ರಿ ದಿನ ಶಿವನಿಗೆ ನೈವೇದ್ಯಕ್ಕೆ ಇಷ್ಟೆಲ್ಲ ಮಾಡ್ತೀವಿ. ಒಂದೊಂದು ಕಡೆ ಚುಮ್ಮರಿ ಕಲಿಸ್ತಾರೆ, ನಾವು ಇಲ್ಲಿ ಅವಲಕ್ಕಿ ಕಲಿಸ್ತೀವಿ ನೋಡಿರಿ. ನೋಡಿರಿ ಇಲ್ಲಿಗೆ ಕಲ್ಲಂಗಡಿ ಹಣ್ಣುಗಳನ್ನು ಜಾಸ್ತಿ ಇಡ್ತೀವಿ ನಾವು ನೈವೇದ್ಯಕ್ಕೆ. ಕಲ್ಲಂಗಡಿ ಹಣ್ಣು, ಕರ್ಬೂಜ ಹಣ್ಣು, ದ್ರಾಕ್ಷಿ, ಖರ್ಜೂರ, ದಾಣಿ, ಬಾಳೆಹಣ್ಣು, ಉಂಡೆ, ಅವಲಕ್ಕಿ, ಕಡಲೆಕಾಳು ಉಸ್ಲಿ ಪಲ್ಯ, ಗೆಣಸು ಇವೆಲ್ಲನ ಎಡೆ ಮಾಡ್ತೀವಿ. ಎಡೆ ಮಾಡಿ ಇದನ್ನ ಊಟ ಮಾಡಿ ಅವತ್ತು ಒಂದೊತ್ತು ಬಿಡ್ತೀವಿ ನಾವು. ಒಪ್ಪತ್ತಿರ್ತೀವಲ್ಲ ಮತ್ತೇನು ತಿನ್ನೋಂಗಿಲ್ಲ. ನೋಡಿರಿ ನಮ್ಮದು ಮಹಾಶಿವರಾತ್ರಿ ಹಬ್ಬ ಹೆಂಗಿತ್ತು ಅಂತ ಕಮೆಂಟ್ ಮಾಡಿರಿ, ಶೇರ್ ಮಾಡಿ.